ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿರುವಂತಹ ಕೋರ್ಟ್ ಕಾರ್ತಿಕ್ ಹಾಗೂ ಮತ್ತೋರ್ವ ಆರೋಪಿ ಕೇಶವ್ ಮೂರ್ತಿ ಇವರಿಬ್ಬರು ಕೂಡ ಗೈರಾಗಿದ್ರು. ಹೀಗಾಗಿ ವಿಚಾರಣೆಯನ್ನ 25ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ದರ್ಶನ್ ಬ್ಲೂ ಜಾಕೆಟ್ ಧರಿಸಿ ವಿಚಾರಣೆಗೆ ಹಾಜರಾಗಿದ್ರು. ಕಳೆದ ಬಾರಿ ಕೈ ಎತ್ತಿ ಮಾತನಾಡೋದಕ್ಕೆ ಅವಕಾಶ ಕೇಳಿದ್ರು ದರ್ಶನ್. ಕಳೆದ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಒಂದು ತೊಟ್ಟು ವಿಷ ಕೊಟ್ಬಿಡಿ, ನನಗೆ ಬದುಕೋದಕ್ಕಾಗ್ತಾ ಇಲ್ಲ, ನೆಮ್ಮದಿ ಇಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ರು ದರ್ಶನ್. ಈ ಬಾರಿ ಹಿಂದೆ ಕೈ ಕಟ್ಟಿ ಸುಮ್ಮನೆ ನಿಂತಿದ್ದಂತ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎಂಬ ವಿಚಾರ ಜೈಲಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ನ್ಯಾಯಾಧೀಶರು. ಮ್ಯಾನ್ಯುವಲ್ನಲ್ಲಿ ಇರುವಂತೆ ಸೌಲಭ್ಯವನ್ನ ನೀಡಲಾಗಿದೆ ಅಂತ ಜೈಲಧಿಕಾರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರೆ 64ನೇ ಸಿಸಿಎಚ್ ಕೋರ್ಟ್ನ ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಉಳಿದ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಇನ್ನೂ ಕೆಲವರು, ಅದರಲ್ಲೂ ಕೂಡ ಕಾರ್ತಿಕ್, ಕೇಶವ್ ಮೂರ್ತಿ ಕೋರ್ಟ್ಗೆ ಇವತ್ತು ಹಾಜರಾಗಿರಲಿಲ್ಲ. ಹೀಗಾಗಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ನಡೆಯುತ್ತೆ. ಈಗಾಗಲೇ ದರ್ಶನ್ಗೆ ಹಾಸಿಗೆ ದಿಂಬು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಮ್ಯಾನ್ಯುವಲ್ನಲ್ಲಿ ಇರೋ ಪ್ರಕಾರ ಹಾಸಿಗೆ ದಿಂಬು ಕನಿಷ್ಠ ಸೌಕರ್ಯಗಳನ್ನ ಕೊಡಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹಂಗಿದ್ರೂ ಕೂಡ ಜೈಲಧಿಕಾರಿಗಳು ಮಾತ್ರ ಇಲ್ಲಿ ನ್ಯಾಯಾಂಗ ನಿಂದನೆ ಮಾಡ್ತಿದ್ದಾರೆ, ಆದೇಶವನ್ನ ಧಿಕ್ಕರಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿತ್ತು. ದರ್ಶನ್ ಪರ ವಕೀಲರು ಸುನೀಲ್ ಕುಮಾರ್ ಅವರು ಅರ್ಜಿ ಹಾಕೊಂಡಿದ್ರು. ಅದರ ಪರ ಹಾಗೂ ವಿರೋಧ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲರು ಜೊತೆಗೆ ದರ್ಶನ್ ಪರ ವಕೀಲರು ಕೂಡ ವಾದ ಪ್ರತಿವಾದವನ್ನ ಮಾಡಿದ್ರು. ನ್ಯಾಯಾಧೀಶರು ಆಲಿಸಿದ್ದಾರೆ. ಆದರೆ ಇನ್ನೂ ತೀರ್ಪು ಪ್ರಕಟ ಆಗಿಲ್ಲ. ಸೆಪ್ಟೆಂಬರ್ 25ನೇ ತಾರೀಕಿಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇರಬಹುದು, ಮತ್ತೆ ತೀರ್ಪು ಪ್ರಕಟ ಆಗೋ ಸಾಧ್ಯತೆ. ಮತ್ತೆ ಪ್ರತಿ ಬಾರಿಯೂ ಕೂಡ ಹಿಯರಿಂಗ್ಗೆ ಬರುವಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಹಾಜರಾಗಿರ್ಬೇಕಾಗುತ್ತೆ. ಆದ್ರೆ ಇವತ್ತು ಕೇಶವ್ ಮೂರ್ತಿ ಮತ್ತೆ ಕಾರ್ತಿಕ್ ಇವರಿಬ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ 25ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗಿದೆ.